ಹಾಯ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ಘನ ಮತ್ತು ಘನಗಳ ಕುರಿತು ಅಧ್ಯಯನ ಮಾಡೋಣ. ಈ ಒಂದು ಮೂಲಗಳನ್ನು ಮತ್ತು ಘನಗಳನ್ನು ಯಾವ ರೀತಿ ಈಸಿ ವೇನ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಒಂದು ಘನ ಸಂಖ್ಯೆ ಕೊಟ್ಟಿರ್ತಾರೆ. ಆ ಘನ ಸಂಖ್ಯೆ ಏನು ಸ್ಟಾರ್ಟಿಂಗ್ ವಿತ್ 1 ಅಂದ್ರೆ 1ರಿಂದ ಸ್ಟಾರ್ಟ್ ಆಗಿರಬೇಕು. ಅಂತಹ ಒಂದು ಸಂಖ್ಯೆಗಳ ನಾವು ಘನವನ್ನು ಕಂಡುಹಿಡಿಯುವುದು ಮೂಲವನ್ನು ನಾವು ತಿಳಿದುಕೊಳ್ಳೋಣ. ಹಾಗಾದರೆ 15ರ ಘನ ಎಷ್ಟಂತ ಯಾವ ರೀತಿ ನಾವು ಈಸಿ ವೇನ ಫೈಂಡ್ ಔಟ್ ಮಾಡೋದಪ್ಪ ಅನ್ನೋದನ್ನು ನೋಡೋಣ. 1 ಮತ್ತು 5 ಬರ್ಕೋಬೇಕಿಲ್ಲಿ ಸ್ಟಾರ್ಟಿಂಗ್ 1 ಮತ್ತು 5. ಅದಾಗಿಂದ 5ರ ಒಂದು ಸ್ಕ್ವೇರನ್ನು ಫೈಂಡ್ ಔಟ್ ಮಾಡಬೇಕು. 5ರ ಒಂದು ವರ್ಗ ಎಷ್ಟು 25. ಅದೇ ರೀತಿ 5ರ ಒಂದು ಘನ ಎಷ್ಟಂದರೆ 125. ನಂತರ ಏನು ಮಾಡ್ಬೇಕಂದ್ರೆ ಈ ಮಧ್ಯದ ಸಂಖ್ಯೆಗಳದಾವಲ್ಲ 5 ಮತ್ತು 25 ಇವನ್ನು ಡಬಲ್ ಮಾಡಬೇಕು. ಅಂದ್ರೆ 25ರ ಡಬಲ್ ಎಷ್ಟು 50, 5ರ ಡಬಲ್ ಎಷ್ಟು 10. ಈ ರೀತಿ ಮಾಡ್ಕೊಂಡಾಗ ಪ್ಲಸ್ ಮಾಡ್ಕೋಬೇಕು. ಎರಡನ್ನು ಕೂಡಿಸ್ಬೇಕು. ಇವು ಕೂಡಿಸಿದಾಗ ಎಷ್ಟು ಬರ್ತದೆ ಆನ್ಸರ್ 3375. ಇದೇನಾಗ್ಯದಪ್ಪ ಅಂದ್ರೆ 15ರ ಒಂದು ಘನ ಆಗಿದೆ. ಅದೇ ರೀತಿ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಂಡು ನೋಡಿದಾಗ ಅಂದ್ರೆ ಏನಾಗಿರ್ಬೇಕಂದ್ರೆ ನಾನು ಸ್ಟಾರ್ಟಿಂಗ್ ವಿತ್ 1 ಅಂತಹ ಇರುವಂತಹ ಸಂಖ್ಯೆಗಳ ನಾವು ಘನವನ್ನು ಕಂಡುಹಿಡಿಯತಕ್ಕಂತಹ ವಿಧಾನ ರೀ ಇದು. ನೋಡಿರಿ 13 ಏನಾಗುತ್ತೆ, ಏನು ಮಾಡಬೇಕಿಲ್ಲಿ ಸ್ಟೆಪ್ 1 ಮತ್ತು 3 ಬರ್ಕೋಬೇಕು. 3ರ ವರ್ಗ ಎಷ್ಟು 9, 3ರ ಘನ ಎಷ್ಟು 27. ಈ ರೀತಿ ಬರ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಅದೇ ರೀತಿ ಮಧ್ಯದ ಸಂಖ್ಯೆಗಳು ಯಾವ್ಯಾವುದೋ 3 ಮತ್ತು 9. ಈ 3 ಮತ್ತು 9ಅನ್ನು ಏನು ಮಾಡಬೇಕು ಡಬಲ್ ಮಾಡಬೇಕು. 3ರ ಡಬಲ್ ಎಷ್ಟು 6, 9ರ ಡಬಲ್ ಎಷ್ಟು 18. ಈ ಕೂಡಿದ ಇವೆರಡನ್ನು ಕೂಡಿಸ್ಬೇಕು. ಕೂಡಿದಾಗ ಎಷ್ಟಾಗತ್ತೆ ರೀ 2197. ಇದೇ ನೋಡಿರಿ 13ರ ಒಂದು ಘನ ಅನ್ನೋದು. ಇದೇ ರೀತಿ ಮುಂದಿನ ಒಂದು ಅವಧಿಯಲ್ಲಿ ನಾವು ಘನ ಮತ್ತು ಘನಮೂಲಗಳ ಕುರಿತು ಅಧ್ಯಯನ ಮಾಡೋಣ.